ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯಲ್ಲಿ ಜನತಾದಳ ಪಕ್ಷದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಚಾಲನೆ ಕೊಡಲು ಸ್ವತಃ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿ ಬಹಳಷ್ಟು ಉತ್ಸಾಹಿಕದಿಂದ ಇವತ್ತು ಯುವಕರು ಅವರ ಪರವಾಗಿ ಮತ್ತು ಎಲ್ಲ ತಾಲೂಕಿನಿಂದ ಬಂದಂಥ ಎಲ್ಲ ನಮ್ಮ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಸೇರಿ ಬಹಳ ಹುಮ್ಮಸ್ಸದಿಂದ ಇವತ್ತು ಈ ಕಾರ್ಯಕ್ರಮ ಪಾಲ್ಗೊಂಡು ಜನತಾದಳ ಪಕ್ಷಕ್ಕೆ ಬರುವ ದಿನಗಳಲ್ಲಿ ಖಂಡಿತವಾಗಿ ಇತಿಹಾಸ ಇದೆ. ಯಾಕಂದರೆ ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ವೋಟ್ ಹಾಕಿ ಗೆಲ್ಲಿಸಿ ಮುಗಿದೋಯ್ತು. ಯಾಕಂದರೆ ರಾಜ್ಯದ ಜನ ಇವತ್ತು ನಮ್ಮ ರೈತರ ಪಕ್ಷ ನಮ್ಮದೇ ಆದಂಥ ಕರ್ನಾಟಕ ಪಕ್ಷ ಮುಂದೆ ಬರಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪ್ರಯಾಸ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಚುನಾವಣೆ ಬಂದಾಗ ಭಾಳ ಪಕ್ಷಗಳು ಬರ್ತವೆ. ಚುನಾವಣೆ ಇನ್ನೂ 3 ವರ್ಷ ಇದೆ ಅಂದರೂ ಕೂಡ ಇದೊಂದು ಅಭಿಯಾನ ಸ್ಟಾರ್ಟ್ ಆಗಿದೆ ಅಂದರೆ ಜನತಾದಳ ಅಲೆ ಇನ್ನು ಮುಂದೆ ಸ್ಟಾರ್ಟ್ ಆಗಿದೆ. ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಜನತಾದಳ ಪಕ್ಷ ಅಧಿಕಾರಕ್ಕೆ ಬರಲಿದೆ, ಅದರ ಸಂಶಯನೇ ಇಲ್ಲ. ಆದರೆ ಎಲ್ಲ ಮುಖಂಡಗಳಿಗೆ ಒಂದು ಹುಮ್ಮಸ್ಸು ತುಂಬಲು ಇವತ್ತು ಯುವ ಜನತಾದಳದ ಅಧ್ಯಕ್ಷರು ಸ್ವತಃ ನಮಗೆ ಬೆಳಗಿನ ಜಾವ ಅಲ್ಲೂ ಕೂಡ ತಿಂಡಿ ಮಾಡೋ ಸಂದರ್ಭ ಹೇಳಿದ್ದಾರೆ. ನಾನು ಅನೇಕ ಸಲ ಕಲಬುರಗಿಗೆ ಹೇಗೂ ವಿಮಾನ ನಿಲ್ದಾಣ ಆಗಿದೆ, ನಾನು ಬಂದೇ ಬರ್ತೀನಿ, ಬಂದಾಗ ಕ್ಲೋಸ್ ಡೋರ್ ಮೀಟಿಂಗ್ ಮಾಡೋಣ ಯಾವ ಹಳ್ಳಿಗಳಲ್ಲಿ. ಮತ್ತು ಹಿಂದೆ ನಮ್ಮಲ್ಲಿ ಇದ್ದಂಥ ನಾಯಕರು ಈಗ ತಾನೇ ತಾವು ಮಾಧ್ಯಮದವ್ರು ಪ್ರಶ್ನೆ ಕೇಳಿದ್ರು. ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್ ಸಾಹೇಬರಾಗಿರ್ಬೋದು, ಮಾಲಿಕೆ ಗುತ್ತಿದಾರ ಇರ್ಬೋದು, ಅನೇಕ ಜನರು ಇವತ್ತು ಜನತಾದಳದಲ್ಲಿ ಮಂತ್ರಿ ಆದರು. ದರ್ಶನಾಪುರ ಸಾಹೇಬರು ಕೂಡ ಇವತ್ತು ಜನತಾದಳದಲ್ಲಿ ಮಂತ್ರಿ ಆದಿದ್ದು ಇತಿಹಾಸ ತಾವು ನೋಡಿದ್ವಿ. ಇಂಥ ನಾಯಕರುಗಳ ಥರ ಅನೇಕ ನಾಯಕರುಗಳು ಇದ್ದಾರೆ. ಇವತ್ತು ಅವರು ಕೂಡ ಪಕ್ಷದ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ. ಆದ ಕಾರಣ ಯಾವುದೇ ರೀತಿಯಿಂದ ಕೂಡ ಇವತ್ತು ಜನತಾದಳದ ಕಾರ್ಯಕರ್ತರಿಗೆ ಒಂದು ಶಕ್ತಿ ಬಂದಿದೆ. ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ಅದು ಕಾರ್ಯರೂಪದಲ್ಲಿ ಬಂದು ಪ್ರತಿ ಹಳ್ಳಿಗೆ ಪ್ರವಾಸ ಮಾಡಿ ಈ ಮಿಸ್ಕಾಲ್ ಅಭಿಯಾನ ಮುಖಾಂತರ ನಾವು ಮೆಂಬರ್ಶಿಪ್ ಡ್ರೈವನ್ನು ಜಾಸ್ತಿ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಪಕ್ಷದ ಎಲ್ಲ ಅಭ್ಯರ್ಥಿಗಳದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಅಥವಾ ಸ್ಥಳೀಯ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಪಕ್ಷದ ಎಲ್ಲ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಪಕ್ಷ ಸಂಘಟನೆಯಲ್ಲಿ ನಾವು ಯಶಸ್ವಿ ಆಗ್ತೀವಿ. ಮುಂಬರುವ ದಿನಗಳಲ್ಲಿ ಜನತಾದಳದ ಬಾವುಟ ಖಂಡಿತವಾಗಿ ಹಾರಿಸ್ತೀವಿ ಅಂತ ಹೇಳ್ಬೋದು. 10 ಲಕ್ಷ ಟಾರ್ಗೆಟ್ ಇದೆ. ನಮ್ಮ ಕಲಬುರಗಿಯಲ್ಲಿ 3 ಲಕ್ಷ ಆದರೂ ಕನಿಷ್ಠ ಮಾಡಲೇಬೇಕಂತೇಳಿ ನಾವು ಛಲವನ್ನು ಪಟ್ಟಿದ್ದೀವಿ. ಖಂಡಿತವಾಗಿ ಅದು ನಾವು ಮಾಡ್ತೀವಿ ಅಂತೇಳಿ ತಮಗೆ 4 ಕಾರ್ಪೊರೇಟರ್ ಬಗ್ಗೆ ದಯಮಾಡಿ ಯಾರು ಇದು ಮಾಡ್ಕೋಬಾರ್ದು. ಭಾಳಷ್ಟು ಜನ ಯಾಕಂದ್ರೆ ಜವರ್ಗಿ ಕಾರ್ಯಕ್ರಮ ಇರೋದ್ರಿಂದ ಕಲಬುರಗಿಯಲ್ಲಿ ಇಲ್ಲ ಅಂತೇಳಿ ಕೇವಲ ಕಾರ್ಯಕರ್ತ ಸಭೆ ಇರೋದು. ನಿನ್ನೆ ಕೂಡ ಅವರು ರಾತ್ರಿ ಬಂದಿದ್ದರು, ನಾಸೀರ್ ಸಾಹೇಬ್ರು ಬಂದಿದ್ದರು, ವಿಶಾಲ್ ನವರಂಗ್ ಅವರು ಕೂಡ ಬಂದಿದ್ದರು, ಅವ್ರು ಯಾರು ನಮ್ಮ QP ಅವರು ಕೂಡ ಬಂದಿದ್ದರು. ಇವತ್ತು ಸಾಯಂಕಾಲ ಕೂಡ ಒಂದು ಸಭೆ ಇದೆ ಅವ್ರ ಜೊತೆ, ಅವ್ರು ಬರ್ತಾ ಇದ್ದಾರೆ ತುಲಿಪ್ ಹೋಟೆಲಲ್ಲಿ. ಈಗ ತಾನೇ ನಾನು ಹೇಳಿದೆ, ಬಂದಾಗ ತಾವು ನೋಡ್ತೀರಿ, ಅವ್ರ ಜೊತೆ ತಾವು ಸಮಾಲೋಚನೆ ನಡೆಸಿ ಅವರಿಗೆ ಪ್ರಶ್ನೆ ಕೇಳ್ಬೋದು. ಜನತಾದಳದಲ್ಲಿ ಇದ್ದಂಥವರು ಜನತಾದಳಲ್ಲೇ ಇದ್ದಾರೆ. ಜನತಾದಳ ಸಲ ಕೆಲವೊಂದು ನಾಯಕರುಗಳು ಏನೋ ಅವ್ರದ್ದೊಂದು ಮುನ್ಸ್ಕೊಂಡು ಅಥವಾ ಅವರೊಂದು ವೈಯಕ್ತಿಕ ವಿಚಾರದಿಂದ ಬೇರೆ ಬೇರೆ ಕಡೆ ಹೋಗಿರ್ಬೋದು. ಆದರೆ ಮುಂದಿನ ದಿನದಲ್ಲಿ ಎಲ್ಲರೂ ಖಂಡಿತವಾಗಿ ಪಕ್ಷದಲ್ಲಿ ಉಳಿತಾರೆ. ಪಕ್ಷ ಕರ್ನಾಟಕದಲ್ಲಿ ಆಳ್ಕೆ ಮಾಡೋದು ಖಚಿತ ಎಂಬ ಮಾತನ್ನು ಹೇಳ್ತಾರೆ. ನೋಡಿದ್ರೆ ಸರ್, ದಕ್ಷಿಣ ಮತಕ್ಷೇತ್ರದ ಅಪ್ಪುಗೌಡರು ಸಹ ಇಲ್ಲಿ ಬರಬಹುದಾ ಇನ್ನೊಂದು ನೆಕ್ಸ್ಟ್ JDS ಪಕ್ಷ ನೋಡಿ ಯಾರು ಬರ್ತಾರೆ ಅದೆಲ್ಲ ತಾವು ಕಾದು ನೋಡಬೇಕು. ಯಾಕಂದರೆ ಈಗ ನಾವು ಅಲಯನ್ಸಲ್ಲಿದ್ದೀವಿ, ಅವರು ಕೂಡ BJPಯಲ್ಲಿದ್ದಾರೆ. ಸೊ ನಮ್ಮ ಅಲಯನ್ಸ್ ಸರ್ಕಾರ ಇರೋದ್ರಿಂದ ಈಗಾಗಲೇ ಅವರು ಅಲ್ಲಿ 2ನೇ ಸ್ಥಾನ ಪಡೆದಿದ್ದಾರೆ. ಮುಂಬರೋ ದಿನಗಳಲ್ಲಿ ಏನೋ ಡಿನೋಟಿಫಿಕೇಷನ್ ಆಗೋದು ಕೂಡ ಸಾಧ್ಯತೆಗಳಿವೆ. ಹೆಚ್ಚಿನ MLAಗಳು ಇನ್ನೂ ಕೂಡ ಈ ಭಾಗದಲ್ಲಿ ಬರ್ತವೆ. ಒಂದು 4 MLAಗಳು ಜಾಸ್ತಿ ಆಗ್ತವೆ ಅಂತೇಳಿ ಕೇಳಿ ಬರ್ತಾಯಿದ್ದೀವಿ. ಆ ಥರ ಏನಾದರೂ ಭಾಳಷ್ಟು ಜನರಿಗೆ ಅವಕಾಶ ಸಿಗ್ತದೆ. ಅಂಥ ಒಂದು ವಿಚಾರದಲ್ಲಿ ಜನತಾದಳ ಅಭ್ಯರ್ಥಿಗಳು ಕೂಡ 2-3 ಸೀಟ್ಗಳು ತೊಗೊಳ್ಳಲಿ ನಾವು ಕೂಡ ಯಶಸ್ವಿ ಆಗ್ತೀವಿ. ಯಾರು ಪ್ರಾಮಾಣಿಕವಾಗಿ ಜನರು ಮುಂದಿರ್ತಾರೆ, ಜನರು ಅವರಿಗೆ ಮೇಲೆ ತರುವಂಥ ಕೆಲಸ ಮಾಡೇ ಮಾಡ್ತಾರೆ.